ನಾಡಹಬ್ಬ ಮೈಸೂರು ದಸರಾ ಹಾಗೂ ನವರಾತ್ರಿ ಹಿನ್ನೆಲೆ ಮಂಡ್ಯದಲ್ಲೂ ಸಹ 12ನೇ ವರ್ಷದ ದಸರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಮಂಡ್ಯ ಯೂತ್ ಗ್ರೂಪ್ ಸಂಸ್ಥಾಪಕ ಡಾಕ್ಟರ್ ಅನಿಲ್ ಆನಂದ್ ರವರ ಅಧ್ಯಕ್ಷತೆಯಲ್ಲಿ ಯೂತ್ ಗ್ರೂಪ್ ವತಿಯಿಂದ ನಗರದಲ್ಲಿ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಯನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ನಗರದ ವಿವಿಧ ರಸ್ತೆಗಳಲ್ಲಿ ಕಲಾ ತಂಡಗಳ ಜೊತೆ ಮೆರವಣಿಗೆ ಮಾಡಲಾಯಿತು. ಮಂಡ್ಯ ನಗರದ ಮೈ ಶುಗರ್ ಕಾರ್ಖಾನೆ ಹತ್ತಿರ ಇರುವ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ 10ಕ್ಕೂ ಹೆಚ್ಚು ಕಲಾ ತಂಡಗಳೊಂದಿಗೆ ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಪೂಜೆ ಕುಣಿತ, ತಮಟೆ ವಾದ್ಯಗಳು ಸೇರಿದಂತೆ ಕಲಾ ತಂಡಗಳ ಜೊತೆ ಬೆಳ್ಳಿಯ ರಥದಲ್ಲಿ ಶ್ರೀ ಮಾತೆ ಚಾಮುಂಡೇಶ್ವರಿ ಮೂರ್ತಿಯನ್ನು ಕೂರಿಸಿ ನಗರದ ಬೆಂಗಳೂರು ಮೈಸೂರು ರಸ್ತೆ ಮಾರ್ಗವಾಗಿ ವಿವಿ ರಸ್ತೆ, ಅಂಬೇಡ್ಕರ್ ರಸ್ತೆ ಮೂಲಕ ಕನ್ನಿಕಾ ಪರಮೇಶ್ವರಿ ದೇವಾಲಯದತ್ತ ಮೆರವಣಿಗೆ ಸಾಗಿತು. ಇದರ ಜೊತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವೇಷಧಾರಿ ಹಾಗೂ ಬಂಡೂರು ಕುರಿಗಳು ದಸರಾದ ಆಕರ್ಷಣವಾಗಿತ್ತು. ಮಂಡ್ಯದಲ್ಲಿ ದಸರಾ ದಿನ ಜಾನಪದ ಒಂದು ಪರಿಚಯವನ್ನು ಯುವಕರಿಗೆ ಮಾಡಬೇಕು ಉದ್ದೇಶ. ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಬಟ್ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಜಾನಪದಕ್ಕೆ ಜಾಸ್ತಿ ನಡೆಸ್ತಾ ಬಂದಿದ್ದೀವಿ. ಈ ಸಲ ಇದು 11ನೇ ವರ್ಷ. ವಾಲಂಟಿಯರಿಗೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ನಾವು ನಡೆಸ್ತಾ ಇರುವಂಥ ಕಾರ್ಯಕ್ರಮ. ಜನಮನಗಳಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ದಿನ ಮಂಡ್ಯದಲ್ಲಿ ಒಂದು ನಡೀಬೇಕು ಅನ್ನೋದು ಒಂದು ಉದ್ದೇಶ. ಜೊತೆಗೆ ಜಾನಪದ ಕಲಾ ತಂಡಗಳ ಪರಿಚಯ ನೆಕ್ಸ್ಟ್ ಯುವಕರಿಗೆ ಮಾಡಿಕೊಡ್ಬೇಕು ಉದ್ದೇಶದಿಂದ ಎಲ್ಲ ಕಲಾ ಪ್ರಕಾರಗಳಲ್ಲಿ. ಎಷ್ಟು ಕಲಾ ತಂಡಗಳು ಬಂದಿದೆ? ಕಲಾ ತಂಡ ಇದೆ, 20 ಕಲಾ ತಂಡಗಳು. ಕೆಲವೆಲ್ಲ ನಾಗರಹೊಳೆ, ಪೊನ್ನಂಪೇಟೆ, ಮಡಿಕೇರಿ ಇವೆಲ್ಲ ಬಂದಿದ್ದಾರೆ. ಜನಗಳಿಗೆ ಒಂದು ಪರಿಚಯ ಮಾಡಬೇಕು. ಹೋಗಿ ಸರ್, ಹೋಗಿ ಯಾರು
ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.